ಹಲೋ, ನಮಸ್ಕಾರ ಸ್ನೇಹಿತರೆ. ಈ ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರ. ನಾವೀಗ ನೋಡುವಂಥದ್ದು ಸ್ನೇಹಿತರೆ, 2 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್ ಭೂಮಿ ಅಂತೂ ಒಳ್ಳೆ ಸಾಲಿಡಾಗಿ ಸಗದಾಗಿದೆ. ಇಲ್ಲಿ ಸುತ್ತಮುತ್ತ ಎಲ್ಲ ರನ್ನಿಂಗ್ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ. ಆ ರನ್ನಿಂಗ್ ತೋಟಗಳಲ್ಲಿ ಜನಗಳು ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ. ನಮ್ಮ ಇದ್ರ ಪಕ್ಕ ಕೂಡ ಅಷ್ಟೇ, ತೋಟ ಮಾಡ್ಕೊಂಡು ಪಕ್ಕದಲ್ಲೇ ಮನೆ ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ. ಸುಮಾರು ಜನ ಈ ಲೈನ್ಲಿ ತೋಟಗಳಲ್ಲೇ ವಾಸ ಮಾಡ್ಕೊಂಡಿರೋದು ಒಂದು ರೀತಿಯ. ಆಮೇಲೆ ಈ ಜಾಗ ಬಂದು ನಮಗೆ ತಾರ್ ರೋಡ್ಗೆ 1.5 2 ಕಿಲೋಮೀಟ್ರ್ ಆಗುತ್ತೆ. 25 ಅಡಿ ರಸ್ತೆ ಇದೆ ಸ್ನೇಹಿತರೆ. ನಾವು ಯಾರ ಜಮೀನು ಮೇಲೆ ಹೋಗೋಂಗೂ ಇಲ್ಲ, ಯಾರ ಲ್ಯಾಂಡ್ ಮೇಲೂ ಬರುವ ಹಾಗೂ ಇಲ್ಲ. ಭೂಮಿ ತಾವು ನೋಡ್ತಾ ಇದ್ದೀರ, ಸಗದಾಗಿದೆ ಸುತ್ತ. ಆಮೇಲೆ ಒಳ್ಳೆ ಲೊಕೇಶನ್ ಜಾಗ. ಇಲ್ಲಿ ಯಾವುದೇ ರೀತಿಯ ಪೊಲ್ಯೂಷನ್ ಇಲ್ಲ, ಯಾವುದೇ ತೊಂದರೆಗಳಿಲ್ಲ. ಯಾಕೆಂದರೆ ನಮಗೆ ತಾರ್ ರೋಡಿಂದನೂ ಇಲ್ಲಿ ತನಕ ಪ್ರತಿಯೊಬ್ಬರು ರನ್ನಿಂಗ್ ಕಲ್ಟಿವೇಷನ್ ತಾವು ನೋಡಿ, ಸುತ್ತಮುತ್ತ ಬೇಕಾದ್ರೆ ನೋಡ್ಬೋದು. ಒಳ್ಳೆ ರನ್ನಿಂಗ್ ಕಲ್ಟಿವೇಷನ್ ಮಾಡ್ಕೊಂಡು ಬರ್ತಾಯಿದ್ದಾರೆ ಸ್ನೇಹಿತರೆ. ನಾವು ಇದು ಬಂದು ನಮಗೆ ಬೆಂಗಳೂರಿಗೆ 140 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 140 ಆಗುತ್ತೆ, ಮೈಸೂರಿಗೆ 80 ಕಿಲೋಮೀಟ್ರ್ ಆಗುತ್ತೆ. ತಾವು ನೋಡ್ತಾ ಇದ್ದೀರ, ಮಣ್ಣು ಸುತ್ತಮುತ್ತ ಒಳ್ಳೆ ಜಾಗನೇ. ಇವ್ರು ಬಂದು ಪರ್ ಎಕರ್ 30 ಲ್ಯಾಕ್ಸ್ ಹೇಳ್ತಾ ಇದ್ದಾರೆ. ಇವರು 30 ಲಕ್ಷ ಹೇಳ್ತಾರೆ. ಹೇಳ್ಕೊಳ್ಳಿ, ಇವತ್ತು ನಾವು ಎಲ್ಲೇ ಹೋದ್ರೂ 45 50 60 ಬಾಯಿ ಬಂದು ರೇಟ್ ಹೇಳ್ತಾರೆ. ನಮಗೆ ಇದು ನಿಜವೂ ಇವರು ಹೇಳಿದ ರೇಟ್ ಕೂಡ ನಮಗೆ ಕಡಿಮೆನೇ ಅನ್ಕೋಬೋದು. ಇವರು ಇದರಲ್ಲಿ ಜಾಸ್ತಿ ನೆಗೋಷಿಯಬಲ್ ಮಾಡಲ್ಲ ಸ್ನೇಹಿತರೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಇಲ್ಲೇ ಇರೋ ವಿಷಯ ಓಪನಾಗಿ ಹೇಳ್ತಾಯಿದ್ದೀನಿ. ಇವರು ಜಾಸ್ತಿ ಕಡಿಮೆ ಮಾಡಲ್ಲ. ಮಾಡಿದ್ರೆ ಇವರು ಒಂದು 50,000 1 ಲಕ್ಷ ಮಾಡಿದ್ರೆ ಹೆಚ್ಚು. ನೇರ ಕೂತ್ಕೊಳ್ಳೋಣ, ಓನರ್ ಹತ್ರ ಮಾತಾಡೋಣ ಸ್ನೇಹಿತರೆ. ಇಲ್ಲಿ ನೀರಾವರಿ ತುಂಬ ಚೆನ್ನಾಗಿದ್ದಾವೆ. ಯಾಕೆಂದರೆ ನೀರಾವರಿ ಚೆನ್ನಾಗಿರೋದಕ್ಕೆ ನಮಗೆ ಅಲ್ಲಿಂದ ಇಲ್ಲಿ ತನಕ ರನ್ನಿಂಗ್ ಕಲ್ಟಿವೇಷನ್ ಮಾಡ್ತಾರೆ ಜನಗಳು. ಇದೆಲ್ಲ ಬಂಡೆಗಳೊಂದಿಷ್ಟು ತೆಗೆದು ಇಟ್ಟಿದ್ದಾರೆ. ಈ ಬಂಡೆಗಳನ್ನ ನಾವಿಲ್ಲಿ ಮನೆ ಕಟ್ಕೋಬೇಕಾದ್ರೆ ಅದನ್ನು ಉಪಯೋಗಿಸ್ಕೋಬೋದು ಸ್ನೇಹಿತರೆ. ನೋಡಿ, ಪಕ್ಕದಲ್ಲೇ ಮನೆ ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದೀರಿ ಸುಮಾರು ಜನ. ಅದೇ ಕೆಲಸ. ಮಣ್ಣು ನೋಡಿ ಎಷ್ಟು ಚೆನ್ನಾಗಿದೆ, ಸೂಪರಾಗಿದೆ. ನಮಗೆ ಇಲ್ಲಿ ಪಕ್ಕದಲ್ಲೇ ಕೂಡ ಒಂದು ಹಳ್ಳ ಕೂಡ ಇದೆ, ನೀರು ಹರಿಯುವ ಹಳ್ಳ. ಆ ನೀರು ಹರಿಯುವ ಹಳ್ಳ ಇರೋದ್ರಿಂದ ನಮಗೆ ವಾಟ್ರು ರೀಸೈಕ್ಲಿಂಗ್ ತುಂಬ ಚೆನ್ನಾಗಾಗುತ್ತೆ. ಏಕೆಂತಂದರೆ ಹಳ್ಳದಲ್ಲಿ ನೀರು ಇದ್ದಷ್ಟು ನಮಗೆ ಬೋರ್ ನೀರು ತುಂಬ ಅನುಕೂಲ ಇರುತ್ತೆ. ಇವಾಗ ನಾವು ಮಳೆ ಈಗ ಶುರುವಾಗಿದೆ. ಆ್ಯಕ್ಚುಲಿ ಇವಾಗ ನಮ್ಮ ಮಳೆಗಳು ಬರದೇ ಹೋಗಿದ್ರೆ ಸುಮಾರು ಕಡೆ ಜನಗಳು ವ್ಯವಸಾಯ ನಿಲ್ಲಿಸ್ಬಿಟ್ಟು ಬೇರೆ ಕಡೆಗೆ ಹೋಗೋ ಪರಿಸ್ಥಿತಿ ಇತ್ತು ಸ್ನೇಹಿತರೆ. ಏಕೆಂದರೆ ಸುಮಾರು ವರ್ಷಗಳಿಂದ ಸರಿಯಾಗಿ ಮಳೆ ಆಗದ ಕಾರಣ ಬೋರ್ಗಳೆಲ್ಲ ಹಾಫಾಗಿ ನಿಂತಿದ್ವು. ಈಗ ತಾನೇ 1-2 ಮಳೆ ಆಗಿದ್ದಾವೆ. ಇನ್ನು ಅದೇ ರೀತಿ ಮಳೆ ಆದರೆ ಕಂಟಿನ್ಯೂಸ್ ಆಗಿ ಎಲ್ಲ ಬೋರ್ಗಳು ಮತ್ತೆ ಅನುಕೂಲ ಆಗುತ್ತೆ ಹೊಡೋದಕ್ಕೆ. ಇಲ್ಲಾಂದರೆ ತುಂಬ ರೈತರಿಗೆ ಹಿಂಸೆ ಆಗುತ್ತೆ ಸ್ನೇಹಿತರೆ. ಈ ಜಾಗಕ್ಕೆ ನೋಡಿ 3 ಕಡೆ ಫೆನ್ಸಿಂಗ್ ರೆಡಿ ಇದೆ. ನಮಗೆ ಫೆನ್ಸಿಂಗ್ ಕೂಡ ಖರ್ಚು ಕೂಡ ಮಿಚ್ಚ. ನಾವು ಎಂಟ್ರೆನ್ಸ್ ಏನು ಬರ್ತೀವಿ ಅಲ್ಲಿ ಮಾತ್ರ ಒಂದು ಫೆನ್ಸಿಂಗ್ ಹಾಕ್ಕೊಂಡ್ರೆ ತೀರ್ತು. ಆಮೇಲೆ ನಮಗೆ ಒಳ್ಳೆ ವಾತಾವರಣ, ಒಳ್ಳೆ ಜಾಗ ಅಂದರೆ ನೋ ಪೊಲ್ಯೂಷನ್. ಈ ಥರ ವಾತಾವರಣದಲ್ಲಿ ಯಾರೇ ಆಗಲಿ ವಾಸ ಮಾಡ್ಕೊಂಡಿದ್ರೆ ಸಾಲಿಡಾಗಿರ್ಬೋದು. ನೋ ರಿಸ್ಟ್ರಿಕ್ಷನ್. ಅಂದರೆ ನಮಗೆ ಇಲ್ಲಿ ಯಾವುದೇ ರೀತಿಯಾದ ತೊಂದರೆಗಳಿಲ್ಲ, ತುಂಬ ಚೆನ್ನಾಗಿದೆ. ಈ ಥರ ಜಾಗದಲ್ಲಿ ಯಾರೇ ಬಂದು ವಾಸ ಮಾಡಿದ್ರೂ ನಿಜ ಹೇಳ್ತೀನಿ, 100% ಆರೋಗ್ಯ ಒಳ್ಳೆ ರೀತಿಲಿ ತುಂಬ ಚೆನ್ನಾಗಿರುತ್ತೆ ಮಾತ್ರ. ಏಕೆಂದರೆ ಇವತ್ತು ನಾವು ಪ್ರತಿಯೊಂದು ಕುಡಿಯೋ ಗಾಳಿಯಿಂದ ಹಿಡಿದು ತಿನ್ನೋ ಪದಾರ್ಥ ತನಕ ಎಲ್ಲ ವಿಷಯನೇ ಸ್ನೇಹಿತರೆ. ನಾವಿಲ್ಲಿ ಒಳ್ಳೆ ತೋಟ ಮಾಡ್ಬೋದು. ಇಲ್ಲಿ ನಾವು ತೋಟದ ಅಡಿಕೆ, ತೆಂಗು, ಮಾವು, ದಾಳಿಂಬೆ, ಸಪೋಟ ಈ ಥರ ಸಾವಯವ ಕೃಷಿ ಮಾಡಿಕೊಂಡು ನಾವು ಇಲ್ಲಿ ಮಿಶ್ರ ಬೆಳೆಗಳನ್ನ ಬೆಳೆದ್ರೆ ತುಂಬ ಅನುಕೂಲವಾಗಿರುತ್ತೆ. ನಾವು ಬಾಯಲ್ಲಿ ಹೇಳಿದಷ್ಟು ಸುಲಭನೂ ಅಲ್ಲ. ಆದರೆ ಈ ಥರ ವಾತಾವರಣದಲ್ಲಿ ಇದ್ದು ನೋಡಿದಾಗಲೇ ವ್ಯಕ್ತಿಗಳಿಗೆ ಅದರ ಅನುಭವ ಅನ್ನೋದು ಚೆನ್ನಾಗಾಗುತ್ತೆ. ನೋಡಿ, ಇಲ್ಲೂ ಕೂಡ ಮನೆ ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ. ಸೇಮ್ ಒಂದೇ ಲ್ಯಾಂಡ್ಲಿ
ಫೆನ್ಸಿಂಗ್ ಎಲ್ಲ ಮಾಡ್ಕೊಂಡಿದ್ದಾರೆ ನೋಡಿ, ಸರಿನಾ? ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಸ್ನೇಹಿತರೆ. ನಾವು ಸಾವಯವ ಕೃಷಿಗಳ ಜೊತೆ ಸ್ವಲ್ಪ ಒಂದು 4 ಕಸ ಇಲ್ಲ ಕುರಿಗಳನ್ನ ಸಾಕೋದ್ರಲ್ಲಿ ಸೂಪರ್. ಅವುಗಳಿಗೆ ಮೇವು ಯಥೇಚ್ಛವಾಗಿ ಸಿಗುತ್ತೆ ಈ ಜಾಗದಲ್ಲಿ. ಏಕೆಂದರೆ ಎಲ್ಲ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ, ನಮಗೆ ಸೂಪರಾಗಿದೆ. ಈ ಥರ ಕಲ್ಟಿವೇಷನ್ ಮಾಡೋ ಜಾಗದಲ್ಲಿ ನಾವು ಆರಾಮಾಗಿ ಅವುಗಳು ಸಾಕು, ನಾವು ಅವುಗಳ ಗೊಬ್ಬರನೂ ಇಲ್ಲಿ ಯೂಸ್ ಮಾಡ್ಕೋಬೋದು. ನೋಡಿ, ನಾವು ಸಾಮಾನ್ಯವಾಗಿ ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ಪ್ರತಿಯೊಬ್ಬರು ಇವತ್ತು ಪೊಲ್ಯೂಷನ್ ಜಾಸ್ತಿಯಾಗಿ ಅನಾರೋಗ್ಯಕ್ಕೆ ತುತ್ತಾಯ್ತಾ ಇದ್ದಾರೆ. ನಾವು ಅದರಿಂದ ಹೊರಗಡೆ ಬರಬೇಕು ಅಂತಾರೆ. ಈ ಥರ ಈ ವಾತಾವರಣಕ್ಕೆ ಬಂದರೆ ನೀವು ನಿಜವಲ್ಲೂ ಚೇಂಜ್ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಮೈಂಡ್ಲಿ ಚೇಂಜ್ ಆಗುತ್ತೆ. ಅಂದರೆ ಮೈಂಡು ಫ್ರೆಶ್ ಆಗುತ್ತೆ. ಯಾವಾಗಲೂ ಅಷ್ಟೇ ಮನುಷ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ, ಒತ್ತಡ, ಟೆನ್ಷನ್, ಚಿಂತೆ, ನೂರಾರು ಯೋಚನೆ ಮಾಡ್ತಾರೆ. ಅವುಗಳಿಂದ ಹೊರಗಡೆ ಬರಬೇಕು ಅಂತಾರೆ. ನಾವು ವಾರದಲ್ಲಿ 1 ದಿನ 2 ದಿನ ಈ ಜಾಗಕ್ಕೆ ಬಂದು ನಾವು ಹಾಕುವ ಗಿಡಗಳು, ನಾವು ಬೆಳೆಸಿದಂಥ ತೋಟ ಆಗ್ಬೋದು, ಮಾವು, ತೆಂಗು, ಈ ಥರದ್ದೆಲ್ಲ ಬೆಳೆಯೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಒಳ್ಳೆ ಅಚ್ಚುಕಟ್ಟಾಗೂ ಇರುತ್ತೆ ಸ್ನೇಹಿತರೆ. ಒಂದು ರೀತಿಲಲ್ಲ, ನಾನಾ ರೀತಿಯಲ್ಲಿ ಮನುಷ್ಯನಿಗೆ ಎಷ್ಟು ಉಪಯೋಗ ಇದೆ ಅಂತ ಒಂದು ತೋಟದಲ್ಲಿ ಅದನ್ನು ಮಾಡಿ ಅನುಭವಿಸೋರು ಮಾತ್ರ ಅದರ ಆಸಕ್ತಿ ಏನಾದರೂ ಅರ್ಥ ಆಗುತ್ತೆ ಸ್ನೇಹಿತರೆ. ನಾವು ಹೇಳ್ತೀವಿ ಅಂತಲ್ಲ, ನಾವು ಮಾಡಬೇಕು. ತೋಟನ ಅಚ್ಚುಕಟ್ಟಾಗಿ ಬೆಳಿಬೇಕು. ನಮ್ಮ ಆರೋಗ್ಯ ದೃಷ್ಟಿಯಿಂದ ನಾವು ಮಾಡಿದ್ರೆ ತುಂಬ ಅನುಕೂಲ. ನಮ್ಮಿಂದ 4 ಜನಕ್ಕೆ ಒಳ್ಳೆಯ ಕೆಲಸ ಆಯಿತು ಅಂತಾರೆ. ಅದಕ್ಕಿಂತ ಒಳ್ಳೆಯ ಕೆಲಸ ಇನ್ನೊಂದಿಲ್ಲ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಅನುಕೂಲ ಆಗೋದ್ರಿಂದ ನೀವು ಶೇರ್ ಮಾಡಿದ್ರೆ 4 ಜನಕ್ಕೆ ತಲುಪೋದ್ರಿಂದ ಎಷ್ಟೋ ಜನಗಳು ಲ್ಯಾಂಡ್ ಹುಡುಕ್ತಾ ಇರ್ತಾರೆ. ನೀರಾವರಿ ಬೇಕು, ಒಳ್ಳೆಯ ಜಾಗ ಬೇಕು, ಒಳ್ಳೆಯ ವಾತಾವರಣ ಬೇಕು ಅಂತ. ಇದು ಅದಕ್ಕೆ ತಕ್ಕಂತೆ ಇದೆ ಸ್ನೇಹಿತರೆ. ನೋಡಿ, ಈ ಜಾಗ ನಮಗೆ ಒಳ್ಳೆ ಸಾಲಿಡ್ ಆಗಿದೆ. ಸುತ್ತಮುತ್ತ ತಾವು ನೋಡ್ತಾ ಇದ್ದೀರಾ, ಎಲ್ಲ ರನ್ನಿಂಗ್ ಕಲ್ಟಿವೇಷನ್ನೇ. ಇದರಲ್ಲಿ ಏನು 2 ಮಾತಿಲ್ಲ. ರೋಡು ಕೂಡ ಅಷ್ಟೇ, ನಮಗೆ ಯಾವುದೇ ಲ್ಯಾಂಡ್ ಮೇಲೆ ಹೋಗುವ ಆಗಿಲ್ಲ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಬೇಗ ಬನ್ನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.